ರೀಸೈಕಲ್ ಬಿನ್ ಅಂದ್ರೆ ಏನು? ನಿಮಗೆ ಯಾವುದಾದ್ರೂ ಫೈಲ್ಸು ಬೇಡ ಅಂದರೆ ಡಿಲೀಟ್ ಮಾಡಿದಾಗ ಅದು ಹೇಗೆ ರೀಸೈಕಲ್ ಬಿನ್ಗೆ ಹೋಗುತ್ತೆ? ನೀವು ರೀಸೈಕಲ್ ಬಿನ್ನಲ್ಲಿರೋ ಫೈಲ್ಸ್ಗಳನ್ನು ಹೇಗೆ ನೋಡ್ಬೋದು? ಮತ್ತು ಯಾವುದಾದ್ರೂ ಫೈಲ್ಸನ್ನು ಬೈ ಮಿಸ್ಟೇಕ್ ಆಗಿ ನೀವು ಡಿಲೀಟ್ ಮಾಡಿದರೆ ಅದನ್ನು ವಾಪಸ್ ಹೇಗೆ ರೀಸ್ಟೋರ್ ಮಾಡ್ಬೋದು? ಮತ್ತು ಫೈಲ್ಸ್ಗಳನ್ನು ಹೇಗೆ ಪರ್ಮನೆಂಟ್ ಆಗಿ ನಿಮ್ಮ ಕಂಪ್ಯೂಟರ್ನಿಂದ ಡಿಲೀಟ್ ಮಾಡ್ಬೋದು? ಇವುಗಳನ್ನು ತಿಳಿದುಕೊಳ್ಳೋಣ. ಡೆಸ್ಕ್ಟಾಪಲ್ಲಿ ರೀಸೈಕಲ್ ಬಿನ್ ಅನ್ನೋ ಒಂದು ಐಕಾನ್ ಅನ್ನು ಕಾಣಿಸ್ತಾ ಇದೆ. ರೀಸೈಕಲ್ ಬಿನ್ ಅಂತ. ಇದು ನಿಮ್ಮ ಟ್ರಾಶ್ ಕ್ಯಾನ್ ಅಥವಾ ಡಸ್ಟ್ ಬಿನ್ ತರ ಒಂದು ಚಿತ್ರ ಇರುವಂತದ್ದು. ಟ್ರಾಶ್ ಕ್ಯಾನ್ ಅಥವಾ ಡಸ್ಟ್ ಬಿನ್ ತರ ಯಾವ್ದಾದ್ರು ಫೈಲ್ಸ್ ಡಿಲೀಟ್ ಆಗಿದ್ರೆ ಅದು ಈ ಫೋಲ್ಡರ್ ಅಲ್ಲಿ ಬಂದು ಸೇರ್ಕೊಳ್ಳುತ್ತೆ. ನಾನೀಗ ರೀಸೈಕಲ್ ಬಿನ್ ಅನ್ನು ಓಪನ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಯಾವುದೇ ಫೈಲ್ಸ್ ಇಲ್ಲ, ಅಂದ್ರೆ ಯಾವುದೇ ಫೈಲು ಡಿಲೀಟ್ ಆಗಿರೋದು ಇಲ್ಲಿ ಸ್ಟೋರ್ ಆಗಿಲ್ಲ. ಸರಿನಾ? ನಾನೀಗ ಬೇರೊಂದು ಫೋಲ್ಡರ್ ಅನ್ನು ಓಪನ್ ಮಾಡ್ಕೊಂತೀನಿ. ಇಲ್ಲಿ ವ್ಯೂ ಅನ್ನ ನನಗೆ ಈ ರೀಸೈಕಲ್ ಬಿನ್ ಮತ್ತೆ ಈ ಫೋಲ್ಡರ್ ಎರಡು ಕಾಣೋ ತರ ಆ ವ್ಯೂ ಅನ್ನ ಸೆಲೆಕ್ಟ್ ಮಾಡ್ಕೊತೀನಿ. ಈಗ ನೋಡಿ, ಇದು ಲೆಫ್ಟ್ ಸೈಡ್ ಅಲ್ಲಿ ಇರೋದು ನನ್ನ ಫೈಲ್ ಫೋಲ್ಡರ್ಗಳು. ಇಲ್ಲಿ ರೈಟ್ ಸೈಡ್ ಅಲ್ಲಿ ಇರೋದು ರೀಸೈಕಲ್ ಬಿನ್ ಅನ್ನ ಓಪನ್ ಮಾಡ್ಕೊಂಡಿರೋದು. ಈಗ ಯಾವುದೋ ಒಂದು ಎರಡು ಫೈಲ್ ಅನ್ನ ಸೆಲೆಕ್ಟ್ ಮಾಡಿ ಡಿಲೀಟ್ ಮಾಡ್ತೀನಿ. ಫೈಲ್ ಅನ್ನ ಸೆಲೆಕ್ಟ್ ಮಾಡಿ ಡಿಲೀಟ್ ಅಂತ ಮಾಡಿದ್ರೆ ಈಗ ನೋಡಿ ಇಲ್ಲಿ ಖಾಲಿ ಇದೆ. ಯಾವಾಗ ಡಿಲೀಟ್ ಅಂತ ಮಾಡ್ತೀನಿ ಆ ಎರಡು ಫೈಲ್ಗಳು ಇಲ್ಲಿ ಬಂದ್ವು. ಈ ತರ ನೀವು ಫೈಲ್ ಅನ್ನ ನಿಮ್ಮ ಯಾವ್ದಾದ್ರು ಒಂದು ಫೈಲ್ ಸಾಫ್ಟ್ವೇರ್ ಅಥವಾ ಯಾವ್ದಾದ್ರು ಬೇಡ ಅಂದ್ರೆ ಅದನ್ನ ಏನ್ ಮಾಡಬೇಕು, ಅದನ್ನ ಸೆಲೆಕ್ಟ್ ಮಾಡಿ ರೈಟ್ ಕ್ಲಿಕ್ ಮಾಡಿ ಡಿಲೀಟ್ ಮಾಡ್ಬೋದು. ಅಥವಾ ಅದನ್ನ ಸೆಲೆಕ್ಟ್ ಮಾಡಿದಾಗ ಇಲ್ಲಿ ಮೇಲ್ಗಡೆ ಕಾಣಿಸುತ್ತಲ್ಲ ಡಿಲೀಟ್ ಅಂತ, ಅದನ್ನ ಸೆಲೆಕ್ಟ್ ಮಾಡಿದ್ರೆ ಡಿಲೀಟ್ ಮಾಡ್ಬೋದು. ಈಗ ನೋಡಿ, ಈ ಫೈಲ್ಗಳನ್ನ ನಾನೆಲ್ಲ ಫೈಲ್ಗಳನ್ನ ಸೆಲೆಕ್ಟ್ ಮಾಡಿ ಇಲ್ಲಿ ಡಿಲೀಟ್ ಅಂತ ಕೊಡ್ತೀನಿ. ಕಾಣಿಸ್ತಾ ಇದೆ? ಈ ನನ್ನ ಫೋಲ್ಡರ್ ಕಂಪ್ಲೀಟ್ ಆಗಿ ಎಂಟಿ ಆಯ್ತು. ಅದೆಲ್ಲ ಫೈಲ್ ಡಿಲೀಟ್ ಮಾಡಿರೋ ಫೈಲ್ಗಳು ರೀಸೈಕಲ್ ಬಿನ್ಗೆ ಮೂವ್ ಆಯ್ತು. ಈ ತರ ನೀವು ಫೈಲ್ಗಳನ್ನ ಡಿಲೀಟ್ ಮಾಡ್ಬೋದು. ಸಪೋಸ್ ನೀವು ಈಗ ಡಿಲೀಟ್ ಮಾಡಿದಿರಲ್ಲ, ಈ ಫೈಲು ನನಗೆ ವಾಪಸ್ ಬೈ ಮಿಸ್ಟೇಕ್ ಆಗಿ ಡಿಲೀಟ್ ಆಗಿದೆ, ವಾಪಸ್ ಬೇಕು ಅಂದ್ರೆ ಏನ್ ಮಾಡಬೇಕು, ಅದನ್ನ ರೀಸ್ಟೋರ್ ಮಾಡಬಹುದು. ಹೇಗೆ ರೀಸ್ಟೋರ್ ಮಾಡ್ತೀರಾ? ರೀಸೈಕಲ್ ಬಿನ್ಗೆ ಹೋಗಿ ಆ ಫೈಲ್ ಮೇಲೆ ರೈಟ್ ಕ್ಲಿಕ್ ಮಾಡಿ ರೀಸ್ಟೋರ್ ಅಂತ ಕೊಡಿ. ನೋಡಿದ್ರ? ಈಗ ರೀಸ್ಟೋರ್ ಅಂತ ಕೊಟ್ರೆ ಆ ಫೈಲು ಮ್ಯಾಜಿಕ್ ಆಗಿ ಇಲ್ಲಿಂದ ರೀಸೈಕಲ್ ಬಿನ್ನಿಂದ ವಾಪಸ್ ನನ್ನ ಫೋಲ್ಡರ್ಗೆ ಬಂತು. ಈಗ ಇಲ್ಲಿ ಸೆಲೆಕ್ಟ್ ಆಗಿರೋ ಎಲ್ಲ, ನಾನು ರೀಸೈಕಲ್ ಬಿನ್ನಲ್ಲಿ ಎಲ್ಲ ಫೈಲ್ಗಳನ್ನ ಸೆಲೆಕ್ಟ್ ಮಾಡ್ಕೊತೀನಿ. ಸೆಲೆಕ್ಟ್ ಮಾಡಿ ರೀಸ್ಟೋರ್ ಅಂತ ಕೊಡ್ತೀನಿ. ಕಾಣಿಸ್ತಾ ಇದೆಯಾ? ಈ ಎಲ್ಲ ಫೈಲ್ಗಳು ರೀಸೈಕಲ್ ಬಿನ್ನಿಂದ ವಾಪಸ್ ನನ್ನ ಫೋಲ್ಡರ್ಗೆ ಬಂತು. ಸೊ ಈ ತರ ನೀವು ಯಾವ್ದಾದ್ರು ಫೈಲು ಡಿಲೀಟ್ ಆಗಿದ್ರೆ ಆ ಫೈಲ್ಗಳನ್ನ ರಿಸ್ಟೋರ್ ಮಾಡ್ಕೋಬಹುದು. ಈ ಯಾವುದೋ ಒಂದು ಫೈಲು ನನಗೆ ಗೊತ್ತು, ಈ ಫೈಲ್ ನನಗೆ ಬೇಡವೇ ಬೇಡ ಅಂತ. ಡಿಲೀಟ್ ಮಾಡೋದು ಬದಲು ನಾನೀಗ ಶಿಫ್ಟ್ ಮತ್ತೆ ಡಿಲೀಟ್ ಅಂತ ಹೊಡಿತೀನಿ. ಶಿಫ್ಟ್ ಡಿಲೀಟ್ ಅಂತ ಹೊಡೆದಾಗ ಅದೇನು ತೋರಿಸ್ತಾ ಇದೆ? ಆರ್ ಯು ಶ್ಯೂರ್ ಯು ವಾಂಟ್ ಟು ಪರ್ಮನೆಂಟ್ಲಿ ಡಿಲೀಟ್ ದಿಸ್ ಫೈಲ್ ಅಂತ ಕೇಳ್ತಾ ಇದೆ. ಅಂದ್ರೆ ಪರ್ಮನೆಂಟ್ ಆಗಿ ಡಿಲೀಟ್ ಮಾಡ್ತೀರಾ ಅಂತ ಕೇಳ್ತಾ ಇದೆ. ಎಸ್ ಅಂತ ಕೊಡ್ತೀನಿ. ಆಗ ಎಸ್ ಅಂತ ಕೊಟ್ರೆ ನೋಡಿ, ಇದು ರೀಸೈಕಲ್ ಬಿನ್ಗೆ ಆ ಫೈಲ್ ಹೋಗಿಲ್ಲ, ಡೈರೆಕ್ಟ್ ಆಗಿ ಡಿಲೀಟ್ ಆಯ್ತು. ಇದು ಒನ್ ವೇ ಪರ್ಮನೆಂಟ್ ಆಗಿ ಡಿಲೀಟ್ ಮಾಡೋದು. ಇನ್ನೊಂದು ವೇ, ಈಗ ಈ ಎಲ್ಲ ಫೈಲ್ಗಳನ್ನ ನಾನು ರೆಗ್ಯುಲರ್ ಡಿಲೀಟ್ ಅಂತ ಮಾಡಿ ಡಿಲೀಟ್ ಮಾಡ್ಕೊಂಡಿರ್ತೀನಿ. ಇದು ನನ್ನ ರೀಸೈಕಲ್ ಬಿನ್ ಅಲ್ಲಿ ಆ ಎಲ್ಲ ಫೈಲ್ಗಳು ಸ್ಟೋರ್ ಆಗಿದೆ. ಈಗ ರೀಸೈಕಲ್ ಬಿನ್ ನಿಂದ ದೊಡ್ಡದಾಗಿ ಓಪನ್ ಮಾಡ್ಕೊಂತೀನಿ. ಇಲ್ಲಿ ಎಂಟಿ ರೀಸೈಕಲ್ ಬಿನ್ ಅಂತ ಒಂದು ಆಪ್ಷನ್ ಕಾಣಿಸ್ತಿದೆ. ಕರೆಕ್ಟಾ? ಈ ಎಂಟಿ ರೀಸೈಕಲ್ ಬಿನ್ ಅಂದ್ರೆ ಈ ರೀಸೈಕಲ್ ಬಿನ್ ಅಲ್ಲಿ ಇರುವಂತಹ ಎಲ್ಲ ಫೈಲ್ಗಳು ಎಂಟಿ ಆಗಿಬಿಡುತ್ತೆ. ಅದಾದ್ಮೇಲೆ ನೀವು ಆ ಫೈಲ್ ಅನ್ನ ವಾಪಸ್ ಆಗಿ ಪಡೆಯೋಕ್ಕೆ ಆಗಲ್ಲ. ಈಗ ಎಂಟಿ ರೀಸೈಕಲ್ ಬಿನ್ ಅಂತ ಕ್ಲಿಕ್ ಮಾಡ್ತೀನಿ. ಆಗ್ಲೂ ಅದೊಂದು ನಿಮ್ಗೆ ಕೇಳತ್ತೆ, ಆರ್ ಯು ಶ್ಯೂರ್ ಯು ವಾಂಟ್ ಟು ಪರ್ಮನೆಂಟ್ಲಿ ಡಿಲೀಟ್ ದಿಸ್ ಐಟಮ್ಸ್ ಅಂತ. ಎಸ್ ಅಂತ ಕೊಟ್ರೆ ಈ ಫೈಲ್ಗಳು ಪರ್ಮನೆಂಟ್ ಆಗಿ ಡಿಲೀಟ್ ಆಗತ್ತೆ. ನಮಸ್ಕಾರ ಸ್ನೇಹಿತರೆ, ಮೊದಲನೇದಾಗಿ ನಾವು ಕಂಪ್ಯೂಟರ್ ಅಲ್ಲಿ ಫೋಲ್ಡರ್ಗಳನ್ನ ಹೇಗೆ ಮ್ಯಾನೇಜ್ ಮಾಡಬಹುದು ಅನ್ನೋದನ್ನ ಕಲಿಯೋಣ. ಕ್ರಿಯೇಟ್ ಮಾಡೋದು, ರೀನೇಮ್ ಮಾಡೋದು, ಡಿಲೀಟ್ ಮಾಡೋದು, ಮತ್ತೆ ಫೈಲ್ಗಳನ್ನ ಹೇಗೆ ಸರ್ಚ್ ಮಾಡೋದು ಅನ್ನೋದನ್ನ ಕಲಿಯೋಣ. ಅದ್ರ ಜೊತೆಗೆ ಹೇಗೆ ನಾವು ಕ್ರಮಾನುಸಾರವಾಗಿ ಫೋಲ್ಡರ್ಗಳನ್ನ ಮಾಡಿಟ್ಕೊಂಡಿರ್ಬೇಕು ಅನ್ನೋದನ್ನ ಹೇಳ್ಕೊಡ್ತೀನಿ. ಯಾವ್ದಾದ್ರು ಫೈಲ್ ಅಥವಾ ಫೋಲ್ಡರ್ ಅನ್ನ ಓಪನ್ ಮಾಡ್ಬೇಕಂದ್ರೆ ಮೊದಲನೇದಾಗಿ ಫೈಲ್ ಎಕ್ಸ್ಪ್ಲೋರರ್ ಅನ್ನ ಓಪನ್ ಮಾಡಬೇಕು. ಸ್ಟಾರ್ಟ್ ಮೆನ್ಯೂ ಮೇಲೆ ಕ್ಲಿಕ್ ಮಾಡಿ ಫೈಲ್ ಎಕ್ಸ್ಪ್ಲೋರರ್ ಅನ್ನ ಓಪನ್ ಮಾಡ್ಕೊಳ್ಳಿ. ಲೆಫ್ಟ್ ಸೈಡ್ ಅಲ್ಲಿ ನಿಮಗೆ ದಿಸ್ ಪಿ ಸಿ ಅಂತ ಕಾಣಿಸುತ್ತೆ. ಅಲ್ಲಿ ಸಿ ಡಿ ಅಥವಾ ಬೇರೆ ಬೇರೆ ಡ್ರೈವ್ಗಳಿದ್ರೆ ಅವುಗಳನ್ನು ಕೂಡ ನೀವು ಇಲ್ಲಿ ನೋಡಬಹುದು. ಇಲ್ಲಿ ಡೆಸ್ಕ್ಟಾಪ್, ಡೌನ್ಲೋಡ್ಸ್ ಮತ್ತೆ ಬೇರೆ ಬೇರೆ ಫೋಲ್ಡರ್ಗಳು ನಾನು ಯಾವುದು ಫ್ರೀಕ್ವೆಂಟ್ ಆಗಿ ಯೂಸ್ ಮಾಡ್ತೀನೋ ಆ ಫೋಲ್ಡರ್ಗಳನ್ನು ಕೂಡ ನೀವು ಇಲ್ಲಿ ನೋಡಬಹುದು.
ಕಂಪ್ಯೂಟರಲ್ಲಿ ಫೈಲ್ ಮತ್ತೆ ಫೋಲ್ಡರ್ಗಳನ್ನು ಒಂದು ಹಿಯರಾರ್ಕಿಯಲ್ಲಿ ನೀವು ಜೋಡಿಸ್ಕೊಂಡಿರಬೇಕು. ಆ ಥರ ಇದ್ರೆ ನೀವು ಅಪ್ಲಿಕೇಶನ್ ಮತ್ತೆ ಫೈಲ್ಸ್ಗಳನ್ನು ಈಸಿಯಾಗಿ ಹುಡುಕಿ ಬಳಸ್ಕೋಬಹುದು. ಈಗ ನನ್ನ ಹತ್ರ ಇರೋ ಫೋನಲ್ಲಿರೋ ಫೋಟೋಸನ್ನು ನಾನು ಸ್ಟೋರ್ ಮಾಡ್ಕೊಳ್ಬೇಕು ಅಂತ ಅಂದ್ಕೊಳ್ಳಿ. ಆಗ ನಾನೊಂದು ಹಿಯರಾರ್ಕಿ ಫಾಲೋ ಮಾಡ್ತೀನಿ. ಏನಂದ್ರೆ ಮೊದಲನೇದಾಗಿ ನನ್ನ ಫೋನ್ ಹೆಸರು ಹಾಕಿ ಒಂದು ಫೋಲ್ಡರನ್ನು ಕ್ರಿಯೇಟ್ ಮಾಡ್ತೀನಿ. ಫೋಲ್ಡರ್ ಕ್ರಿಯೇಟ್ ಮಾಡ್ಬೇಕೇನು ಮಾಡಬೇಕು, ನೀವು ಇಲ್ಲಿ ಡಿ ಡ್ರೈವ್ ಅಥವಾ ಯಾವ್ದು ಡ್ರೈವಲ್ಲಿ ಇರ್ತೀರಾ ಅಲ್ಲಿ ನಿಮ್ಮ ಮೌಸ್ನ ರೈಟ್ ಕ್ಲಿಕ್ ಮಾಡಿ ನ್ಯೂ ಅಂತ ಕ್ಲಿಕ್ ಮಾಡಿ ಫೋಲ್ಡರ್ ಅಂತ ಕ್ಲಿಕ್ ಮಾಡಿ. ಆಗ ನ್ಯೂ ಫೋಲ್ಡರ್ ಬರುತ್ತೆ. ಅಲ್ಲಿ ನಿಮ್ಮ ಫೋಲ್ಡರ್ ನೇಮನ್ನು ಎಂಟ್ರಿ ಮಾಡಿ. ನಾನು MI ಫೋಟೋಸ್ ಅಂತ ಎಂಟ್ರಿ ಮಾಡ್ಕೊತೀನಿ. ಈಗ MI ಫೋಟೋಸ್ ಅಂತ ಇದೆಯಲ್ಲ, ನನಗೆ ಇದನ್ನ ರೀನೇಮ್ ಮಾಡಬೇಕು ಅಂತ ಅಂದ್ಕೊಳ್ಳಿ. ಆಗೇನು ಮಾಡಬೇಕು ಅಂದರೆ ಈ ಫೋಲ್ಡರ್ ಮೇಲೆ ಕ್ಲಿಕ್ ಮಾಡಿ, ರೈಟ್ ಕ್ಲಿಕ್ ಮಾಡಿದ್ರೆ ಇಲ್ಲಿ ರೀನೇಮ್ ಅನ್ನೋ ಆಪ್ಷನ್ ಕಾಣಿಸುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ನಿಮ್ಮ ಮೌಸನ್ನು ಅದರಲ್ಲಿ ಮೂವ್ ಮಾಡಿ ನಿಮ್ಗೆ ಬೇಕಾಗಿರೋ ಹೆಸರನ್ನು ಕೊಡ್ಬೋದು. ನಾನು MI_ ಫೋಟೋಸ್ ಅಂತ ಹೆಸರನ್ನು ಕೊಡ್ತೀನಿ. ಫೋಟೋಸನ್ನು ಸ್ಟೋರ್ ಮಾಡೋಕ್ಕೆ ನಾನು ಇಲ್ಲಿ ಒಂದು ಹಿಯರಾರ್ಕಿನ ಫಾಲೋ ಮಾಡ್ತಾ ಇದ್ದೀನಿ. ಮೊದಲನೇದಾಗಿ MI ಫೋನ್ಗೆ MI ಫೋಟೋಸ್ ಅಂತ ಒಂದು ಫೋಲ್ಡರ್ನ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ. ಅದರಲ್ಲಿ 2024, 2025, 2023 ಈ ಥರ ಬೇರೆ ಬೇರೆ ಫೋಲ್ಡರ್ಗಳನ್ನು ಕ್ರಿಯೇಟ್ ಮಾಡ್ಕೊಂಡಿರ್ತೀನಿ. ನಾನು ಏನು ಮಾಡ್ತೀನಿ ಅಂದರೆ ಈಗ ನಾನು 2025ಅಲ್ಲಿ ಜನವರಿಯಲ್ಲಿ ಏನೇನು ಫೋಟೋಸ್ ಇದೆಯೋ ಅದನ್ನು ಜನವರಿ ಫೋಲ್ಡರಲ್ಲಿ ಸ್ಟೋರ್ ಮಾಡ್ಕೊತೀನಿ. ಸಪೋಸ್ ನಾನು ಫೆಬ್ರವರಿಲಿ ಮತ್ತೆ ಸ್ಟೋರ್ ಮಾಡಿದೆ ಅಂದ್ಕೊಳ್ಳಿ, ಆ ಫೆಬ್ರವರಿ ಫೋಲ್ಡರಲ್ಲಿ ಫೋಟೋಸ್ಗಳನ್ನು ಸ್ಟೋರ್ ಮಾಡ್ಕೊಂಡಿರ್ತೀನಿ. ಅದೇ ಥರ ಯಾವಾಗ ನಾನು ಫೋನಿಂದ ಈ ಕಂಪ್ಯೂಟರ್ಗೆ ಫೋಟೋಸನ್ನು ಹಾಕ್ತೀನೋ ಆ ಟೈಮಲ್ಲಿ ಒಂದು ಮಂತ್ ನೇಮ್ ಹಾಕಿ ಫೋಟೋಸ್ಗಳನ್ನು ಸ್ಟೋರ್ ಮಾಡ್ಕೊಂಡಿರ್ತೀನಿ. ಈ ಥರ ಮಾಡೋದ್ರಿಂದ ನನಗೆ ಮುಂದೆ ಯಾವಾಗಾದರೂ ಸಪೋಸ್ 2025 ಜನವರಿ ಟೈಮಲ್ಲಿ ತೆಗೆದಿರೋ ಫೋಟೋಸ್ ಬೇಕು ಅಥವಾ 2024 ಆಗಸ್ಟಲ್ಲಿ ತೆಗೆದಿರೋ ಫೋಟೋಸ್ ಬೇಕು ಅಂದರೆ ಈಸಿಯಾಗಿ ನಾನು ಅಲ್ಲಿ ಹೋಗಿ ಹುಡುಕ್ಬೋದು. ಈ ಥರ ಹಿಯರಾರ್ಕಿಕಲ್ ಆರ್ಡ್ರಲ್ಲಿ ನಿಮ್ಮ ಫೈಲ್ಸ್ಗಳನ್ನು ನೀವು ಸ್ಟೋರ್ ಮಾಡ್ಕೊಂಡಿರಬೇಕು. ಯಾವುದಾದ್ರೂ ಫೋಲ್ಡರನ್ನು ಡಿಲೀಟ್ ಮಾಡಬೇಕು ಅಂದರೆ ಏನು ಮಾಡಬೇಕು ಅಂದರೆ ಮೊದಲನೇದಾಗಿ ಆ ಫೋಲ್ಡರನ್ನು ಸೆಲೆಕ್ಟ್ ಮಾಡಿ ನಿಮ್ಮ ಮೌಸಲ್ಲಿ ರೈಟ್ ಕ್ಲಿಕ್ ಮಾಡಿ ಡಿಲೀಟ್ ಅಂತ ಒಂದು ಆಪ್ಷನ್ ಕಾಣಿಸ್ತಾ ಇದೆಯಲ್ಲ ಅದನ್ನ ಕ್ಲಿಕ್ ಮಾಡಿಕೊಂಡ್ರೆ ಡಿಲೀಟ್ ಆಗುತ್ತೆ. ಫೈಲ್ಸನ್ನು ಹೇಗೆ ಸಾರ್ಟ್ ಮಾಡೋದು ಅನ್ನೋದನ್ನು ನೋಡೋಣ. ಈಗ ನಾನೊಂದು ಫೋಲ್ಡರಲ್ಲಿ ಇದ್ದೀನಿ. ಈ ಫೋಲ್ಡರಲ್ಲಿ ಈ ಫೈಲ್ಸ್ಗಳನ್ನು ಸಾರ್ಟ್ ಮಾಡಬೇಕು ಅಂದರೆ ಇಲ್ಲಿ ಮೇಲ್ಗಡೆ ವ್ಯೂ ಅಂತ ಇದೆಯಲ್ಲ ಆ ವ್ಯೂ ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದರಲ್ಲಿ ಡೀಟೇಲ್ಸ್ ಅಂತ ಸೆಲೆಕ್ಟ್ ಮಾಡಿ. ಆಗ ಅದು ನೇಮ್, ಡೇಟ್ ಮಾಡಿಫೈಡ್, ಟೈಪ್ ಮತ್ತು ಸೈಜ್ ಅನ್ನೋ ಡೀಟೇಲ್ಸನ್ನು ಪ್ರತಿಯೊಂದು ಫೈಲ್ಗೆ ತೋರಿಸುತ್ತೆ. ಈಗ ನನಗೆ ಯಾವ ಫೈಲು ಲೇಟೆಸ್ಟಾಗಿ ಕ್ರಿಯೇಟ್ ಆಗಿದೆ ಆ ಫೈಲ್ ಮೇಲ್ಗಡೆ ಬರಬೇಕು ಅಂದರೆ ಈ ಡೇಟ್ ಮಾಡಿಫೈಡ್ ಅನ್ನೋದನ್ನು ಸೆಲೆಕ್ಟ್ ಮಾಡಿ. ಆಗ ಅದು ಡೇಟ್ ಮಾಡಿಫೈಡ್ ಅದರ ಆಧಾರದ ಮೇಲೆ ಸಾರ್ಟ್ ಆಗುತ್ತೆ. ಈಗ ನೋಡಿ 7/3/2025 ಫೈಲ್ಸು ಮೇಲ್ಗಡೆ ಬಂತು, 8/19/2023 ಫೈಲ್ಸು ಕೆಳಗಡೆ ಹೋಯಿತು. ನನಗೆ ಈ ಫೋಲ್ಡರಲ್ಲಿ ಯಾವ ಫೈಲು ಅಥವಾ ಯಾವ ಪಿಕ್ಚರ್ ಸೈಜ್ ದೊಡ್ಡದಿದೆ ಅಂತ ನೋಡಬೇಕಂದ್ರೆ ಸೈಜ್ ಆದಾದ್ಮೇಲೆ ಫಿಲ್ಟರ್ ಮಾಡ್ಕೊಳ್ಳಿ. ಇಲ್ಲಿ ಸೈಜ್ ನೋಡಿ 19/242 ಹೈಯೆಸ್ಟ್ ಸೈಜ್ ಇರೋ ಫೈಲು ಮೊದಲಿಗೆ ಕಾಣಿಸ್ತು, ಲೋಯೆಸ್ಟ್ ಸೈಜ್ ಇರೋ ಫೈಲು ಕೊನೆಯಲ್ಲಿ ಕಾಣಿಸ್ತು. ಈ ಥರ ನೀವು ಫೈಲ್ಗಳನ್ನು ಸಾರ್ಟ್ ಮಾಡ್ಕೋಬಹುದು. ಫೈಲನ್ನು ಸರ್ಚ್ ಮಾಡಬೇಕಂದ್ರೆ ಈಗ ಫೋಲ್ಡರ್ ಮೇಲ್ಗಡೆ ಇಲ್ಲಿ ಸರ್ಚ್ ಅಂತ ಒಂದು ವಿಂಡೋ ಕಾಣಿಸ್ತಾ ಇದೆ, ಕರೆಕ್ಟಾ? ಇಲ್ಲಿ ಸರ್ಚ್ ಅಂತ ವಿಂಡೋದಲ್ಲಿ ನಿಮ್ಗೆ ಏನು ಬೇಕೋ ಅದನ್ನು ಸರ್ಚ್ ಮಾಡಿ. ನಾನೀಗ ಗಣೇಶ್ ಅಂತ ಸರ್ಚ್ ಮಾಡ್ತೀನಿ. ಗಣೇಶ್ ಅಂತ ಇಲ್ಲಿ ಟೈಪ್ ಮಾಡ್ತೀನಿ. ಆಗ ನಾನು ಯಾವ ಫೋಲ್ಡರಲ್ಲಿ ಸರ್ಚ್ ಮಾಡ್ತಾ ಇದ್ನಲ್ಲ ಅದರಲ್ಲಿರೋ ಗಣೇಶ್ ಅದು ಸರ್ಚ್ ಆಗಿ ತೋರಿಸ್ತಾ ಇದೆ. ಈ ಸರ್ಚ್ ವಿಂಡೋದಲ್ಲಿ ಒಂದು ಎಕ್ಸ್ ಕಾಣ್ತಾ ಇದೆಯಲ್ಲ ಅದನ್ನ ಸೆಲೆಕ್ಟ್ ಮಾಡಿದ್ರೆ ವಾಪಸ್ ಎಲ್ಲ ಫೈಲ್ಸು ನಿಮಗೆ ಕಾಣಿಸುತ್ತೆ. ಯಾವುದಾದ್ರೂ ಒಂದು ಫೈಲು ನನಗೆ ಯಾವ ಫೋಲ್ಡರಲ್ಲಿ ಇದೆ ಅಂತ ಗೊತ್ತಿಲ್ಲ ಅಂತ ಅಂದ್ಕೊಳ್ಳಿ. ಆಗ ಹೇಗೆ ಸರ್ಚ್ ಮಾಡ್ತೀರಾ? ನೀವು ಇಲ್ಲಿ ದಿಸ್ PC ಅಂತ ಇದೆಯಲ್ಲ ಅಲ್ಲಿಗೆ ಹೋಗಿನೂ ಸರ್ಚ್ ಮಾಡ್ಬೋದು. ಇಲ್ಲಿ ಕೂಡ ನಿಮಗೆ ಸರ್ಚ್ ದಿಸ್ PC ಅಂತ ಇದೆ, ಇಲ್ಲಿ ಸೆಲೆಕ್ಟ್ ಮಾಡಿಕೊಂಡು ನಿಮ್ಗೆ ಏನು ಬೇಕೋ ಅದನ್ನು ಟೈಪ್ ಮಾಡಿ ಸರ್ಚ್ ಮಾಡ್ಕೋಬೋದು. ಅಥವಾ ಯಾವುದಾದ್ರೂ ಒಂದು ಪರ್ಟಿಕ್ಯುಲರ್ ಫೋಲ್ಡರಲ್ಲಿ ಇದೆ ಅಂತ ನಿಮ್ಗೆ ಗೊತ್ತು, ಆಗ ಆ ಫೋಲ್ಡ್ರಿಗೆ ಮೂವ್ ಆಗಬೇಕು. ಮೂವ್ ಆಗಿ ಇಲ್ಲಿ ಸರ್ಚ್ ಅಂತ ಇದೆಯಲ್ಲ ಇದು ಲೋಕಲ್ ಡಿಸ್ಕ್ ಡಿಗೆ ಬಂದಿದ್ದೀನಿ, ಡಿಯಲ್ಲಿ ಸರ್ಚ್ ಆಗುತ್ತೆ. ನಾನಿಲ್ಲಿ ರೆಸ್ಯೂಮ್ ಅಂತ ಸರ್ಚ್ ಮಾಡ್ತೀನಿ. ಆಗ ಡಿ ಡ್ರೈವಲ್ಲಿರೋ ರೆಸ್ಯೂಮ್ ಅಂತ ಯಾವ್ಯಾವ್ದು ಇರುತ್ತೋ ಮ್ಯಾಚ್ ಆಗುತ್ತೋ ಅವೆಲ್ಲ ಇಲ್ಲಿ ನಿಮಗೆ ಈ ಥರ ಕಾಣಿಸುತ್ತೆ. ಈ ಥರ ನೀವು ಫೋಲ್ಡರ್ ಮತ್ತು ಫೈಲ್ಗಳನ್ನು ಸರ್ಚ್ ಮಾಡ್ಬೋದು.